ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ರಾಜ್ಯ ಕಾರ್ಯಕಾರಿಣಿ ಸಭೆಯು ಗೌರಿಬಿದನೂರಿನಲ್ಲಿ ನಡೆಯಿತು. ಗೌರಿಬಿದನೂರು ನಗರದಲ್ಲಿರುವ ವಿಶ್ವಮಾನವ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಕಚೇರಿಯಲ್ಲಿ ಒಕ್ಕೂಟದ ರಾಜ್ಯ ಸಂಚಾಲಕ ಜನಾರ್ದನ್ ಮೂರ್ತಿ ಗೌರಿಬಿದನೂರು ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಕಾರ್ಯಕಾರಿಣಿಯು ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಭಾಗವಹಿಸಿದ ಪದಾಧಿಕಾರಿಗಳಿಂದ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಮುಂದಿನ ಸಮುದಾಯದ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಜೊತೆಗೆ ರಾಜ್ಯದ 31 ಜಿಲ್ಲೆಗಳಲ್ಲೂ ಒಕ್ಕೂಟದ ಸಂಘಟನೆ ಹಾಗೂ ನೆಲಮಂಗಲದಲ್ಲಿರುವ ಕೇಂದ್ರ ಕಚೇರಿಯನ್ನು ಬೆಂಗಳೂರಿಗೆ ಸ್ಥಳಾಂತರ ಮಾಡುವ ಕುರಿತಂತೆ ವಿಸ್ತೃತವಾಗಿ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ರಾಜ್ಯಾಧ್ಯಕ್ಷ BM ಮಧುಸೂದನ್, ಲೆಕ್ಕ ಪರಿಶೋಧನಾಧಿಕಾರಿ ನೆಲಮಂಗಲ ಕೆಂಪಯ್ಯ, ರಾಜ್ಯ ಗೌರವಾಧ್ಯಕ್ಷ ಕೆನಾಲಿಗೌಡ, ಖಜಾಂಚಿ ಕೊಡಗಿನ ಪೊನ್ನಪ್ಪ, ರಾಜ್ಯ ಪ್ರಧಾನ ಕಾರ್ಯದರ್ಶಿ GV ದೇವರಾಜಗೌಡ, ಸಾಮಾಜಿಕ ಜಾಲತಾಣದ ರಾಗಿಮುದ್ನಳ್ಳಿ ನಾಗೇಶ್, ರಾಜ್ಯ ಮಾಧ್ಯಮ ಸಂಯೋಜಕ N ಕೃಷ್ಣೇಗೌಡ, ಸಹ ಕಾರ್ಯದರ್ಶಿ HV ವೆಂಕಟೇಶ್ ಚಿಕ್ಕಬಳ್ಳಾಪುರ, ರಾಜ್ಯ ನಿರ್ದೇಶಕ ಚೆನ್ನಯ್ಯ ನೆಲಮಂಗಲ, ಒಕ್ಕೂಟದ ಗೌರಿಬಿದನೂರು ಘಟಕದ ಸದಸ್ಯರಾದ ಸೂರ್ಯಪ್ರಕಾಶ್, ಧನಂಜಯ, ಲಕ್ಷ್ಮಿ, ನರಸಿಂಹ, ಸುಕನ್ಯಾ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಕರ್ನಾಟಕದ ಶಿಲ್ಪಿ ಅಂದ್ರೆ ತಪ್ಪಾಗುದಿಲ್ಲ, ಬೆಂಗಲ್ 25 ಅಂತ. ಹಾಗಾಗಿ ಅಂಥವರು ಈ ನಮ್ಮ ಒಕ್ಕಲಿಗ ಸಮುದಾಯದ ಮಹಾಪುರುಷ ಅಂತಂತೆ ಅವೆಲ್ಲ ಹೆಮ್ಮೆ ಪಡಬೇಕು. ಜೊತೆಗೆ ನಾವೆಲ್ಲರೂ ಬೆಂಗಳೂರಿನಲ್ಲಿ ಬಂದು ಇಷ್ಟೆಲ್ಲ ನೋಡಿ ನಮ್ಮ ಕೆಂಪೇಗೌಡರ ಕಟ್ಟಿರೋ ಬೆಂಗಳೂರಿನಲ್ಲೂ ಕೂಡ ಗೌಡ್ರಿಗೆ ಇಷ್ಟೊಂದು ಅನ್ಯಾಯ ನಮ್ಗೆ ಯಾವುದೂ ಇಲ್ಲ. ಈಗ ಅಂಬೇಡ್ಕರ್ ಹೆಸರಲ್ಲಿ ಇವತ್ತು ಅಂಬೇಡ್ಕರ್ ಒಂದು ವಿಚಾರ ಬರ್ತಾ ಇದೆ. ನನ್ನ ಭಾವಚಿತ್ರವನ್ನ ಪ್ರೀತಿಸುವಂತ ನನ್ನ ಜನ ನಾನಷ್ಟೇ ಬೇಕು, ನನ್ನ ಭಾವಚಿತ್ರವಷ್ಟೇ ಬೇಕು, ನನ್ನ ವಿಚಾರ ಬೇಡ ಅಂತ ಅವ್ರು ಬರ್ಕೊಂಡಿದ್ದಾರೆ. ಇವತ್ತು ಬಹುಶಃ ವಾರ್ತಾಭಾರತಿನಲ್ಲಿ ಒಂದು ವಿಶೇಷವಾದ ಪತ್ರಿಕೆ ಬಂದಿದೆ, ಓದ್ತಾ ಇದೆ. ಅವರ ಮನದಾಳದ ನೋವು ಎಷ್ಟಿತ್ತು. ಇವತ್ತು ಹೇಳ್ಬೋದು ಮೀಸಲಾತಿಯನ್ನ ಯಾವ ಕಾರಣಕ್ಕೋಸ್ಕರ ಸಂವಿಧಾನದಲ್ಲಿ ಅಂಬೇಡ್ಕರ್ ಸೇರಿಸಿದ್ರು ಅನ್ನುವಂಥದ್ದು ವಿಶ್ಲೇಷಣೆಗೆ ಒಳಪಡಬೇಕಾದಂಥದ್ದು. 70 ವರ್ಷ ಕಳೀತಾ ಇದ್ರು ಸ್ವತಂತ್ರ ಬಂದು. ಅವರು ಕೊಟ್ಟಂಥದ್ದು ಮೀಸಲಾತಿ ಯಾವ ಕಾರಣಕ್ಕೋಸ್ಕರ, ಅದು ಏನಾಗ್ತಾ ಇದೆ, ಇವತ್ತು ಯಾರ ಪಾಲಾಗ್ತಾ ಇದೆ, ಮತ್ತೆ ಇದು ಉಳ್ಳವರ ಪಾಲಾಗಬೇಕಾ? ಒಂದು ಇಲ್ಲ, ಜಾತಿ ಸಮುದಾಯಗಳು ಸದಸ್ಯಮಾನಗಳ ಕಾಲದಿಂದ ತುಳಿತಕ್ಕೊಳಪಟ್ಟಿದ್ದೋ, ಅಸ್ಪೃಶ್ಯರಾಗಿದ್ದೋ, ಒಂದು ಊರನ್ನು ಸೇರ್ತಿರ್ಲಿಲ್ಲ ಅನ್ನುವಂಥವ್ರಿಗೆ ಸಂವಿಧಾನ ಮೇಲಕ್ಕೆತ್ತಕ್ಕೋಸ್ಕರ ಸಮಾನತೆಯನ್ನ, ಅದು ಹೆಚ್ಚಿನ ಸವಲತ್ತನ್ನು ಕೊಟ್ಟು ಸರಿ ಮೇಲಕ್ಕೆ ಬಂದು ನೀವು ಸಾವಿರಾರು ಕೋಟಿ ಒಡೆಯರಾಗಿದ್ಕೊಂಡು ಕೂಡ ಈಗ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಆಗುವಂತ ಹಂತಕ್ಕೆ, ಗೃಹ ಮಂತ್ರಿ ಆಗುವಂತ ಹಂತಕ್ಕೆ, ಸೆಂಟ್ರಲ್ ಮಿನಿಸ್ಟರ್ ಆಗುವಂತ ಹಂತಕ್ಕೆ ಬಂದರೂ ಕೂಡ ಈ ಒಳ್ಳೆ ಒಳ್ಳೆ ಇಂಡಸ್ಟ್ರಿಯಲಿಸ್ಟ್ಗಳು, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ಕೊಂಡು ಸಾವಿರಾರು ಕೋಟಿ ಮಾಡ್ಕೊಂಡಿದ್ದೇವೆ. ಅವ್ರಿಗೂ ಮೀಸಲಾತಿಯ ಫಲಾನುಭವ ಸಿಗಬೇಕಾ?
ಈಗ ಬ್ರಾಹ್ಮಣ ಅಥವಾ ಲಿಂಗಾಯತ ಅಥವಾ ಒಕ್ಕಲಿಗ ಅಂತ ದೊಡ್ಡ ದೊಡ್ಡ ಜಾತಿಯಲ್ಲಿ ಇದ್ರೂ ಕೂಡ ಇವತ್ತು ಕೂಡ ಒಂದೊತ್ತು ಊಟಕ್ಕೂ ಕೂಡ ಕಷ್ಟಪಡುವಂತ ಜನ ಇಲ್ವಾ? ಅಂಥವ್ರಿಗೆ ಮೀಸಲಾತಿ ಸಿಗಬೇಡವಾ? ಇಂತಹ ವೈಜ್ಞಾನಿಕವಾದಂತಹ ವಿಶ್ಲೇಷಣೆಗಳು ಆಗಬೇಕು ಅಂತೇಳಿ ಮೊನ್ನೆ ದೇವೇಗೌಡರು ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತಿದ್ರು. ಆದ್ರೆ ಅದು ಇವತ್ತು ಅಂಥದ್ದೊಂದು ವೈಜ್ಞಾನಿಕವಾದಂತಹ ವಿಚಾರ ಧ್ವನಿ ಎತ್ತದೆ ತಪ್ಪು ಅನ್ನೋ ಮಟ್ಟಕ್ಕೆ ಇವತ್ತು ಸಮಾಜ ನೋಡ್ತಾ ಇದೆ ಅಂತಂದ್ರೆ ಬದುಕ್ತಾವ್ರೆ. ನಾವು ಬದುಕಬೇಕಾ? ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ವಿಶ್ಲೇಷಣೆ ಮಾಡಿ ತಪ್ಪು ಯಾವ್ದಾರಾಗಲಿ ನಮ್ಮ ಹಲವಾರು ಹಿಂದಿನ ತಲೆಮಾರಿನಲ್ಲಿ ನಾವು ತಪ್ಪು ಮಾಡಿದ್ವು ಅಂತೇಳಿ ಅನೇಕ ಕಾದಂಬರಿಗಳಲ್ಲಿ ಬಿಂಬಿಸ್ತಾರೆ, ಅನೇಕ ಸಿನಿಮಾಗಳಲ್ಲಿ ತೋರಿಸ್ತಾರೆ, ದೌರ್ಜನ್ಯ ನಡೆಸ್ತಾರ. ನಾನು ನೋಡಿದ ಮಟ್ಟಿಗೆ ನಮ್ಮ ತಾತ ಜವರೇಗೌಡರು ಅಂತೇಳಿ ನಮ್ಮ ಮುತ್ತಾತ ಅವರೊಂದು ಸಾಲು ಮರನ ನಾನೊಂದು ಇದು ಮಾಡಿದ್ದೆ, ಸಾಲು ಮರ ಕಟ್ಕೊಟ್ರು, ಅದನ್ನ ಬಿಟ್ಕೊಟ್ರು, ಜನರಿಗೆ ಬಿಟ್ಕೊಟ್ರು. ಜಮನೇರಳೆ ಹಣ್ಣನ್ನ 30-40 ಮರನ 3-4 ತಾಲೂಕು, ಕುಣಿಗಲ್ ತಾಲೂಕು, ಮಾಗಡಿ ತಾಲೂಕು, ಚನ್ನಪಟ್ಟಣ ತಾಲೂಕು ಜನ ಬಂದಿರ್ತಿದ್ರು ಅಂತಾರಲ್ಲ. ನಮ್ಮ ಅಪ್ಪ ಮುಂದೆ ಹೇಳುದಿಲ್ಲ, ಊರಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿರುವಂತ ಗೌಡರುಗಳು ದೊಡ್ಡ ದೊಡ್ಡವರು ಹಿಂಗೆ ಕೊಡ್ತಾ ಇದ್ರು. ಇಂಥವ್ರ ಮೇಲೆ ಶೋಷಕರು ನೀವು ದೌರ್ಜನ್ಯ ನಡೆಸಿದ್ವಿ ಅಂತ ಹೇಳ್ಬಿಟ್ಟಾಗ ನಾವು ಯಾಕೆ ಕೊಡ್ಬೇಕು? ನಾವು ಸ್ವಾರ್ಥಿಗಳಾಗ್ಬಿಡ್ತಾನೆ ಅಂತ ಅನ್ಸುದಿಲ್ವಾ? ಆ ಕಾರಣಕ್ಕೋಸ್ಕರನೇ ನಾನು ಹೊಟ್ಟೆ ಹೊರದಿ ಮಾತಾಡ್ತಾ ಇದ್ದೀನಿ. ಯಾರಿಗೆ ಮೀಸಲಾತಿ? ಇವತ್ತು ಯಾರಿಗೆ ಗ್ಯಾರಂಟಿ? ಯಾರಿಗೆ ಕೊಡಬೇಕು? ಹೆಣ್ಣು ಮಕ್ಕಳು ಗಡ್ಕೊಂಡು 16 ಕಿಲೋಮೀಟರ್ 100 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಇವತ್ತು ಅವರ ಮಕ್ಕಳು ಬದುಕು ಕಟ್ತಾವ್ರೆ. ಇವತ್ತು ಅಂತ ಉದ್ಯೋಗ ಮಾಡ್ತಾ ಇರುವಂತ ಹೆಣ್ಮಕ್ಳು ಅಂಥವ್ರು ಕೊಡ್ಲಿ. ಯಾರು ಅಸಹಾಯಕರು, ಅಬಲೆಯರಿಗೆ, ಇಂಥವ್ರು ಕೊಡ್ಲಿ, ಕುಂಟ್ರಿಗೆ, ಅವ್ರಿಗೆಲ್ಲ ಕೊಡ್ಲಿ ಗ್ಯಾರಂಟಿನ. ಬಸ್ ಹೋಗ್ರಪ್ಪ ಫ್ರೀ ಅಂತ ಚೆನ್ನಾಗಿ 100 ಕೋಟಿ ಇರ್ತಕ್ಕಂಥವ್ರು ಹೆಣ್ಮಕ್ಳು ಕೂಡ ಕೊಡ್ಬೇಕು ಅಂತ ನೀವು ಹೋಗ್ತಿರವಾ? ಹೇಳಿ. ಉಳ್ಳವರಿಗೆ ಕೊಟ್ಟಲ್ಲಿ ಅರ್ಥ ಇದೆಯಾ? ಮೀಸಲಾತಿ ಆಗಲಿ, ಗ್ಯಾರಂಟಿಗಳಾಗಲಿ, ಅವೈಜ್ಞಾನಿಕವಾದ ಈ ಪದ್ಧತಿಗಳನ್ನ ತೆಗಿಬೇಕು. ಈ ರೀತಿ ಅನೇಕ ವಿಚಾರಗಳನ್ನ ನಿರಂತರವಾಗಿ ನೋಡಿದಾಗ ಒಬ್ಬ ಪತ್ರಕರ್ತನಾಗಿ, ಒಬ್ಬ ಸಂಘಟಕನಾಗಿ ನಾವೆಲ್ಲ ನಂಜುಂಡಸ್ವಾಮಿ ಅವರಿಂದ ಪ್ರೇರೇಪಿತರಾಗಿ ಚಿಕ್ಕ ಹುಡುಗರಲ್ಲೇ ನಾವೆಲ್ಲ ರೈತ ಸಂಘಗಳಿಗೆ ಶಾಲಾ ಹಾಕೊಂಡ್ಬಿಟ್ಟವ್ರು. ಅಲ್ಲಿಂದ ಕೇಸ್ಗಳು ಹಾಕೊಂಡು ನಮ್ಗೆ ಅದೊಂದು ಖುಷಿ ಬಿಡಿ, ನಾವು ಹಾಕೊಂಡು ಅವರಿಂದ ಹಿಂದೆ ಹೋಗಬೇಕಾಗ್ತದೆ. ಇನ್ನು ಸಂಘ ಅದೇ ಒಕ್ಕಲ್ತನ, ಅದೊಂದು ಸರಿ ಮಾಡಬೇಕು. ಒಕ್ಕೂಟ ಅದು ಶಕ್ತಿ, ಒಕ್ಕೂಟ ಕತೆ. ಆದರೆ ನಾವೇನು ವ್ಯಾಪಕವಾಗಿದ್ದೀವಿ, ಹಳೆ ಮೈಸೂರು ಭಾಗದ 13-14 ಜಿಲ್ಲೆಯಲ್ಲಿ 35 ಜನ ಆಯ್ಕೆ ಆಯ್ತಾರೆ. ಈ ಕಡೆ ತಳಿ, ಡಂಪಿನಕೋಟೆ ಎಲ್ಲ ಮೆಂಬರ್ಶಿಪ್ ತಗೊಂಡ್ರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಸ್ನೇಹಿತರು ಇತ್ತೀಚೆಗೆ ಮೆಂಬರ್ಶಿಪ್ ತಗೊಂಡ್ರು. ಅದೆಲ್ಲವನ್ನೂ ಕೂಡ ಒಂದು ಜಾಗೃತಿ ಮೂಡಿಸಿ ಏನಾದರೂ ಮಾಡೋದಾದ್ರೆ ಒಕ್ಕೂಟಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ಕೊಡ್ಲಿಕ್ಕೆ ಜನ ಕಾಯ್ತಾವ್ರು. ಇವತ್ತು ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟ ನೀವು ತಿಳ್ಕೊಂಡಂಗೆ ಅದೆಷ್ಟು ಮಟ್ಟಕ್ಕೆ ಹತ್ಕೊಂಡಿದ್ರೆ ಗೊತ್ತಿಲ್ಲ. ನಾನು ಹೊರಗಡೆ ತಿಳ್ಕೊಂಡಿರೋ ಪರಿಭಾವಿಸುವಂಗೆ ಇದಕ್ಕೊಂದು ದೊಡ್ಡ ಶಕ್ತಿ ಇದೆ, ಮೌಲ್ಯ ಇದೆ, ತೂಕ ಇದೆ. ಅದನ್ನ ನೀವು ಒಂದು ಸಂಘಟಿತವಾಗಿ ಲಂಗರ್ ಹಾಕಿ ರಾಜಧಾನಿಗಳು ಒಂದು ಕಚೇರಿ ಮಾಡ್ಕೊಂಡು ಮಾಡಬೇಕು ಅಂತ ಇತ್ತೀಚಿನ ದಿನಮಾನದಲ್ಲಿ ನಮ್ಮ ತಿಮ್ಮೇಗೌಡರು ಹೇಳಿದಾಗ ಆಯ್ತು ಮಾಡೋಣ. ಯಾವತ್ತೋ ಈಗ ಇವತ್ತು ದಿವಸ ಅವರಿಬೆನ್ನೂರು ತಾಲೂಕಲ್ಲಿ ಕಾರ್ಯಕಾರಿಣಿ ಸಮಿತಿ ಹಾಗೂ ಗ್ರೂಪ್ ಸದಸ್ಯ ನಾವೇನು ಆಯೋಜನೆ ಮಾಡ್ಕೊಂಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಟ್ಟಿಗೆ ಬಂದಂಥ ತಿಮ್ಮೇಗೌಡರು ಅಂತ ಬೆಂಗಳೂರು ಜಿಲ್ಲಾ ಅದು ಕನ್ನಡ ಲಿಂಗೇಗೌಡರು ಈ ಒಕ್ಕೂಟನ ಇನ್ನೂ ಬಲವಾಗಿ ಶಕ್ತಿಯಿಂದ ಕಟ್ಟಬೇಕು. ಆದರೆ ಇವಾಗ 30 ಜಿಲ್ಲೆನಾಗ ಸಂಘ ಇದೆ, ಒಕ್ಕೂಟ ಇದೆ, ಸಣ್ಣ ಸಣ್ಣ ಕಾರ್ಯಕ್ರಮ ನಡೀತವೆ. ಇನ್ನು ದೊಡ್ಡ ಮಟ್ಟದಲ್ಲಿ ಜನರಿಗೆ ಜಾಗೃತಿ ಮೂಡಿಸಬೇಕು. ನಮ್ಗೆ ಭಾಳಷ್ಟು ಅನ್ಯಾಯ ಆಗ್ತದೆ ಸರ್ಕಾರದಿಂದ ಇರ್ಬೋದು, ಬೇರೆ ಅಷ್ಟು ವಿರೋಧ ಸಮುದಾಯಗಳಿರ್ಬೋದು. ನಮ್ಗೆ ನಮ್ಮ ಮೇಲೆ, ನಮ್ಮ ಸಮುದಾಯದ ಮೇಲೇ ಶೋಷಣೆ ಆಗ್ತಾ ಇದೆ. ಅದ್ರ ಬಗ್ಗೆ ನಾವು ಮುಂದಿನ ದಿವಸದಲ್ಲಿ ಸರ್ಕಾರಕ್ಕೆ ಮುಗಿಸಿ ಇದರಿಂದ ಏನಾದರೂ ಪರ್ಯಾಯವಾಗಿ ನಮ್ಮ ಸಮುದಾಯಕ್ಕೆ ಮುಂದಿನ ಪೀಳಿಗೆಗೆ ಏನಾದರೂ ಕೊಡುಗೆ ಕೊಡುವಂಥದ್ದಾಗಬೇಕು ಚರ್ಚೆಗಳಾದ್ರು. ಹಾಗಾಗಿ ಇವಾಗ ಎಲ್ಲ ತಾಲೂಕು ಜಿಲ್ಲೆಗಳಾದರೂ ಒಂದೊಂದು ಸಣ್ಣ ಸಣ್ಣ ಸಭೆ ಮಾಡ್ತಾ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಹೊರಟಾಗ ಇದಕ್ಕೆ ಸೂಕ್ತವಾದ ಒಂದು ಸೆಂಟ್ರಾಗಿ ಬೆಂಗಳೂರು ಸೆಂಟ್ರಲ್ಲಿ ಒಂದು ಇರಬೇಕಂತ. ಯಾಕಂದರೆ ನೆಲಮಂಗಲ ತಾಲೂಕಲ್ಲಿ ಇದೆ ಈಗ ಕೇಂದ್ರದ ಆಫೀಸು. ನಾವು ಬೆಂಗಳೂರು ಸೆಂಟ್ರಲ್ ಒಂದು ಆಫೀಸ್ ಮಾಡಿದಂತೆ ದಿನನಿತ್ಯ ನಾವು ಚಟುವಟಿಕೆಗಳು ಮಾಡಲಿಕ್ಕೆ ಯಾರ್ಯಾರಿಗೆ ಯಾವ್ಯಾವ ತಾಲೂಕಲ್ಲಿ ಏನೇನು ಜವಾಬ್ದಾರಿ, ಯಾವಾಗ ಏನೇನು ಮಾಡಬೇಕಾಗತ್ತೆ, ಈ ಒಕ್ಕೂಟದ ವೈಖರಿಗಳು ಏನೇನು ಆಗಬೇಕಾಗತ್ತೆ ಅನ್ನೋದಕ್ಕೆ ಒಂದು ಬೆಂಗಳೂರಲ್ಲಿ ಅಂದರೆ ಈಗ ಏನು ನೆಲಮಂಗಲಕ್ಕೆ ಎಲ್ಲರೂ ಹೋಗ್ಲಿಕ್ಕಾಗಲ್ಲ, ಬರಲಿಕ್ಕಾಗಲ್ಲ, ಮತ್ತು ಉತ್ತರ ಕನ್ನಡ ಬಂದಿಂದ ಬರ್ತಾರೆ, ಮೈಸೂರಿಂದ ಬರ್ತಾರೆ, ಕೋಲಾರ, ಚಿಕ್ಕಬಳ್ಳಾಪುರ ಈ ಎಲ್ಲ ಜಿಲ್ಲೆಯಿಂದ ಬರೋದ್ರಿಂದ, ತಾಲೂಕಿನಿಂದ ಎಲ್ಲರೂ ಬರೋದ್ರಿಂದ ಸ್ವಲ್ಪ ನೆಲಮಂಗಲ ಕಷ್ಟ ಆಗ್ತಾ ಇದೆ. ಸೊ ಈ ಸಮುದಾಯಕ್ಕೆ ದುಡಿರೋಂಥವರು ಈ ಭಾಗದಲ್ಲಿ, ಬೆಂಗಳೂರು ಭಾಗದಲ್ಲಿ ಒಂದಷ್ಟು ಜಾಗ ಕೊಡಲಿಕ್ಕೆ ಮುಂದಾಗಿ ಬಂದಿರೋದ್ರಿಂದ ಇದು ದೊಡ್ಡ ಮಟ್ಟದ್ದು ಬಂಡವಾಳ, ಒಂದು 5-6 ಕೋಟಿ ರೂಪಾಯಿ ಪ್ರಾಪರ್ಟಿ ಇರೋಂಥವ್ರು. ಅದನ್ನು 5 ಕೋಟಿ 6 ಕೋಟಿ 5-6 ಕೋಟಿ ನಾವು ಕಟ್ಟಲಿಕ್ಕಾಗಲ್ಲ. ಅವರೊಂದು 2-3 ಕೋಟಿ
ಈ ಒಕ್ಕೂಟಕ್ಕೆ ಅಂತೇಳಿ ನಮ್ಮ ಸಮುದಾಯಕ್ಕೆ ದಾನವಾಗಿ ಕೊಡ್ತೀವಿ. ಇನ್ನೊಂದು 2 ಕೋಟಿ ಆದರೂ ನನಗೆ ಆ ಪ್ರಾಪರ್ಟಿಯಿಂದ ನಾನು ಕೊಡಿ ಅಂತೇಳಿ ಒಂದು ಬೇಡಿಕೆ ಇಟ್ಟಿದ್ದಾರೆ. ಇದ್ದಾಗೂ ನಾವೇ ಮಾಡಲಿಕ್ಕಾಗಲ್ಲ. ನಮ್ಮದು ಕೋರ್ ಕಮಿಟಿ ಮತ್ತು ಎಲ್ಲ ಜಿಲ್ಲಾ ತಾಲೂಕುಗಳು ಒಂದೊಂದು ಜಿಲ್ಲೆಯಿಂದ ಒಬ್ಬೊಬ್ಬರನ್ನ ಈ ಒಕ್ಕೂಟಕ್ಕೆ ಪದಾಧಿಕಾರಿಗಳಿಗೆ ತೊಗೊಂಡು ಒಂದು ದೊಡ್ಡ ಮಟ್ಟದ ಒಕ್ಕೂಟ ಮಾಡಿರುವಂಥದ್ದು. ಹಾಗಾಗಿ ನಾವೇನು ಮಾಡಿದ್ವಿ, ಎಲ್ಲರನ್ನೂ ಒಟ್ಟಿಗೆ ಸೇರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೊಂದು ಜಿಲ್ಲೆನಾಗ ಈಗ ಕಳೆದ ವಾರ ಮಂಡ್ಯ ಜಿಲ್ಲೆನಾಗ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಒಂದು ಅತ್ಯಂತ ಅಭಿಪ್ರಾಯ ತಗೊಂಡು, ಮತ್ತು ಕೆಂಗೇರಿಯಲ್ಲಿ ಒಂದು ಮಾಡಿದ್ವಿ, ಲಗೇರಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅಲ್ಲೊಂದು 10 ಜನ ಅಭಿಪ್ರಾಯ ತಗೊಂಡು, ಸೊ ನೆಲಮಂಗಲದಲ್ಲೂ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಒಂದಷ್ಟು ಜನರ ಅಭಿಪ್ರಾಯ ತಗೊಂಡು, ಈಗ 2-3 ಬಾರಿ ನಾವು ಆಲ್ರೆಡಿ ಜನಾರ್ದನ್ ಅವ್ರನ್ನ ಸಭೆಗೆ ಆಹ್ವಾನಿಸಿದ್ವಿ. ಅವರು ಏನಿದೆ ಬಂತು, ಮತ್ತು ಇವಾಗ ಇರೋಂಥ ಅವರು ಸರ್ಕಾರಿ ಹುದ್ದೆನ ಬಿಟ್ಟು ಬರೋಕ್ಕಾಗದೆ ಸ್ವಲ್ಪ 2-3 ಸಭೆಗಳು ಬೇರೆ ಆಗಿತ್ತು. ಹಾಗಾಗಿ ಇಲ್ಲೇ ಒಂದು ಕಾರ್ಯಕಾರಿಣಿ ಸಮಿತಿ ಮತ್ತು ಪೂರ್ವ ಸಭೆ ಅಂತೇಳಿ ಗೌರಿಬಿದನೂರಲ್ಲೇ ಮಾಡಿ ಅಲ್ಲಿನ ಭಾಗದಲ್ಲಿರುವಂಥ ನಮ್ಮ ಸಮುದಾಯದವ್ರಿಗೂ ಈ ವಿಷಯ ಮುಗಿಸ್ಬೇಕಾಗುತ್ತೆ ಅಂತೇಳಿ ಇವತ್ತೊಂದು ದಿವಸ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹಾಗಾಗಿ ಇಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ ಎಲ್ಲ ಮುಖ್ಯವಾಗಿ ಇಲ್ಲ ನಮ್ಮ ಬೆಂಗಳೂರಲ್ಲಿ ಆಫೀಸ್ ಬೇಕಾ ಬೇಡ, ಯಾರು ನಮ್ಮ ದಾನಿಗೆ ಕೊಡ್ತಾ ಇದ್ದಾರೆ, ಅದಕ್ಕಿನ್ನ ಯಾರನ್ನ ಈ ಭಾಗದಲ್ಲಿ ಯಾರನ್ನು ಕೈ ಜೋಡಿಸೋದಿದ್ರೆ ಕೊಟ್ಟರು ಪರವಾಗಿಲ್ಲ, ಕೊಡದೇ ಇದ್ರೂ ಪರವಾಗಿಲ್ಲ, ಶಕ್ತಿತ್ವವಾಗಿರೋದು ಕೊಡಲಿ, ತಪ್ಪೇನಿಲ್ಲ. ಇಲ್ಲ ನಾವು ಕೊಡೋಕ್ಕಾಗಿಲ್ಲ ಅಂದ್ರೆ ಬೇರೆ ಯಾರಾದರೂ ಕೊಡೋಂಥ ಮನೋಭಾವ ಇರೋರಿಗೆ ಅವ್ರಿಗೊಂದು ವೇದಿಕೆ ಇರಲ್ಲ, ಒಂದು ಎಲ್ಲಿ ನಾವು ಈ ಹಣ ನೋಡ್ಬೇಕನ್ನೋದು ಗೊತ್ತಿಲ್ಲ. ಸಣ್ಣ ಅಮೌಂಟ್ ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗಂಥದ್ದನ್ನು ಮಾಡಬೇಕಾಗುತ್ತೆ. ಅದು ಅಲ್ಲದೆ ಈಗ ನೆಲಮಂಗಲ ಇರೋ ಆಫೀಸ್ನ ತಗೊಂಡು ನಾವು ಬೆಂಗಳೂರಿಗೆ ಹಾಕಬೇಕಂದ್ರೆ ಒಂದಷ್ಟು ಕಾನೂನು ಕಟ್ಟಲೆ ಇದೆ. ನಾವು ಯಾಕಂದರೆ ಗ್ರಾಮಾಂತರದಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದೀವಿ, ಅದು ದೇವರಲ್ಲಿ ಕೂಡ ಕಂಪನಿ ಇರುತ್ತೆ. ಈಗ ಬೆಂಗಳೂರು ಮಾಡಬೇಕಂದ್ರೆ ನಾವು ಅಕೌಂಟ್ ತೊಗೊಂಡೋಗ್ಬೇಕಾಗಿರೋದು ಇದು ಒಂದಷ್ಟು ಚರ್ಚೆಗಳಾಗುತ್ತೆ. ಆದರೆ ಇವತ್ತಿನ ದಿವಸ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಕ್ಕೂ ನಾವು ಆಗ್ತಾ ಇಲ್ಲ. ಯಾವ ಕಾರಣ ಅಂದರೆ ಮೀಸಲಾತಿ. ಅವತ್ತಿನ ದಿವಸ ಅವರು ಕೊಟ್ಟಂಥ ಮೀಸಲಾತಿ ಇವತ್ತು ಅವರು ಸೊ ಹೇಳ್ತೀವಿ ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಕೇಂದ್ರ ಮಂತ್ರಿ ಆಗಿದ್ದಾರೆ, ಸೊ ಭಾಳಷ್ಟು ಇವತ್ತು ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ, ಎಲ್ಲ ವರ್ಗದವರು ಅವರು ಪ್ರಸ್ತಾವಿಸ್ತಾ ಇದ್ದಾರೆ. ಆದರೆ ನಮ್ಮ ಸಮುದಾಯ ಅವ್ರನ್ನೆಲ್ಲ ಮುಂದೆ ಬಿಟ್ಟು ನಾವು ಹಿಂದೆ ಬರ್ತಾ ಇದ್ದೀವಿ. ಯಾಕದ ಕಾರಣ ಏನಂತಂದರೆ ಅವ್ರು ಹೇಳೋ ಮಾತಲ್ಲಿ ಅವ್ರು ಹೇಳ್ತಾ ಇದ್ದಿದ್ದು ಇಷ್ಟೇ, ನಮ್ಮಲ್ಲಿ ಒಗ್ಗಟ್ಟಿಲ್ಲ, ನಾವು ಯಾರು ಧ್ವನಿ ಎತ್ತಲ್ಲ. ಬೇರೆ ಸಮುದಾಯದವ್ರು ಏನೋ ಆಗೋದಕ್ಕಿಂತ ಮುಂಚೆ ಧ್ವನಿ ಎತ್ತಾರೆ, ರೋಡಾಗಿ ಬಂದು ತಮಟೆ ಹೊಡಿತಾರೆ, ಇನ್ನೊಂದು ಮತ್ತೊಂದು ಮಾಡಿ ಅವರು ದೊಡ್ಡ ಮಟ್ಟದಲ್ಲಿ ಅದನ್ನು ಇಡೀ ಜನಕ್ಕೆ ಗೊತ್ತಾಗಿ ನಮ್ಗೆ ಏನೋ ಅನ್ಯಾಯ ಆಯಿತು ಅನ್ನೋದು ಎಲ್ಲ ಪಡ್ಕೋತಾ ಇದ್ದಾರೆ. ಎಲ್ಲ ದೊಡ್ಡ ಶ್ರೀಮಂತರು, ಇಂಡಸ್ಟ್ರಿ ಎಲ್ಲ ಹೇಳ್ಬಿಟ್ಟು ಎಲ್ಲದರಲ್ಲೂ ಪ್ರಭಾವಿ ಇದ್ರೂ ಅವ್ರಿಗೆ ಅನ್ಯಾಯ ಆಗಿದೆ ಅಂದರೆ ಕೆಳಮಟ್ಟದ ಜನಗಳನ್ನ ಅವ್ರನ್ನ ಉರ್ದುಂಬಿಸಿ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಅವ್ರು ಪ್ರತಿಬಿಂಬಿಸ್ತಾವೆ. ಆದರೆ ನಮ್ಮ ಸಮುದಾಯದ ನಮ್ಗೆಲ್ಲ ಇದೆ ಅನ್ಕೊಂಡಿದ್ದಾರೆ, ಎಲ್ಲ ಕಳ್ಕೊತಾ ಇದ್ವಿ, ಯಾರು ಅದು ಅರಿವು ಬರ್ತಾ ಇಲ್ಲ. ಆದರೆ ಈ ಒಕ್ಕೂಟದಿಂದ ಇನ್ನು ಮುಂದಿನ ದಿನಗಳಲ್ಲಿ ಹಾಕ್ಬೇಕಂತ ಹೇಳ್ತಾ ಇಡೀ ರಾಜ್ಯ ಸುತ್ತಿ ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ಮುಂದಿನ ಬರೋ ತಿಂಗಳು ಇಲ್ಲ, ಇದೇ ತಿಂಗಳು 10-12 ಮೇಲೆ ಅಂತೇಳಿ ಎಲ್ಲ ತಾಲೂಕು ಜಿಲ್ಲೆಗಳಿಗೆ ಪ್ರವಾಸ ಹೋಗ್ಬೇಕಂತೆಲ್ಲ ಒಂದು ಯೋಜನೆ ಹಾಕ್ತಿದ್ದೀವಿ. ಅದಕ್ಕಿಂತ ಮುಂಚಿತವಾಗಿಯೇ ಅಣ್ಣವ್ರು ಹೇಳಿದಂಗೆ ಬೆಂಗಳೂರು ಭಾಗದಲ್ಲಿ 300-400 ಜನ ಪದಾಧಿಕಾರಿಗಳನ್ನ ಸೇರಿಸಿ ಮುಂದಿನ ರೂಪರೇಷೆಗಳು ಏನು ಮಾಡಬೇಕು, ನಾವು ಯಾರ ಹತ್ರ ಹೋಗ್ಬೇಕು, ಯಾವ ಮುಖಾಂತರ ಏನೇನು ಬಗೆಹರಿಸ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆಗಳು ಮಾಡಿ ಮುಂದಿನ ರಾಜ್ಯ ಪ್ರವಾಸ ಮತ್ತು ಈ ಸಮುದಾಯಕ್ಕೆ ಆ ಥರದ ಅನ್ಯಾಯಗಳನ್ನ ತಡೀಲಿಕ್ಕೆ ಏನು ಬೇಕೋ ಅದು ನ್ಯಾಯಯುತವಾಗಿ ಕಾನೂನು ನಡೆಯಲು ತಗೊಳ್ಳೋಕ್ಕೆ ಪ್ರಯತ್ನ ಪಡಬೇಕಂತ ಹೇಳ್ತಾ ಅವ್ರು ಹೇಳಿದ್ದು ಅದನ್ನು ಘೋಷಣೆ ಮಾಡ್ತಾ ಇಲ್ಲ. ಸೊ ನಮ್ಮ ಸಮುದಾಯನ ತುಳ್ಕೊಂಬಂದಿರೋಂಥ ಸಿದ್ದರಾಮಯ್ಯನವರೇ ನೇರವಾಗಿ ನಾವು ಆರೋಪ ಮಾಡೋದಕ್ಕಾಗುತ್ತೆ. ಯಾಕಂದರೆ ಕೆಲವೊಂದು ಸರ್ಕಾರಿ ಅಧಿಕಾರಿನ ಸೊ ಮುಂಬಡ್ತಿ ಅಂತ ಮಾಡಿದಾಗ ಅವರೇ ಸಿದ್ದರಾಮಯ್ಯನವರನ್ನೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಆಜ್ಞೆ ತಂದಂಥವ್ರು. ಈಗ ನಮ್ಮ ಇದಕ್ಕೆ ಅವ್ರು ಹೇಳಿದ್ರೆ 100 ಕೋಟಿ ಇಡೋಕ್ಕೆ ಚಾನ್ಸೇ ಇಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಡಿ ಕೆ ಶಿವಕುಮಾರ್ ಅವ್ರು ಏನಾದರೂ ಈ ರಾಜ್ಯದ ಮುಖ್ಯಮಂತ್ರಿಗಳಾದರೆ ಆ ಕೆಲಸ ಇನ್ನೊಂದು ಹಾಕ್ಬೋದು ಹಾಕದೇ ಇರ್ಬೋದು, ನೋಡೋಣ. ಹಾಗಾಗಿ ಇವತ್ತೇ ನಿರ್ಧಾರ ಮಾಡೋದು ಬೇಡ. ಇವತ್ತು ನೈಟು ನಾಳೆ ಎಲ್ಲ ಕೆಲವೊಂದು ಬೇಡದ ನ್ಯೂಸ್ಗಳೆಲ್ಲನೂ ವಿರೋಧ ಪಕ್ಷದವರು ಇರ್ಬೋದು, ಬೇರೆ ಸಂಸ್ಥೆಗಳು ಹಾಕ್ತಾ ಇರ್ತಾರೆ. ನಿಮ್ಮ ದಿವಸದಲ್ಲಿ ಆ ವಾಟ್ಸಪ್ ಗ್ರೂಪ್ಗಳಲ್ಲಿ ನೋಡಿ ಏನು ಮಾಡಬೇಡಿ. ನ್ಯೂಸ್ ಡೈಲಿ 8-9 ಗಂಟೆಗೆ ಚಂದನ್ ಟಿವಿ ಅನ್ನು ಯಾವುದಾದ್ರೂ TV9 ಅನ್ನೋ ಪಬ್ಲಿಕ್ ಟಿವಿಯಲ್ಲೋ ನೀವು ನೇರ ಅವರು ವಿತ್ ಡಾಕ್ಯುಮೆಂಟ್ಸ್ ಅಂತ ಮಾತಾಡ್ತಾ ಇರ್ತಾರೆ. ಆ ನ್ಯೂಸ್ ತಗೊಂಡು ನಾಳೆ ಮತ್ತೆ ಒಂದು ಸಬ್ಮಿಟ್ ಮಾಡೋಣ, ಹೇಳಿಕೆ ಕೊಡೋಣ. ಮುಂದಿನ ದಿವಸದಲ್ಲಿ ಈ ಹೋರಾಟಕ್ಕೆ ನಾವು ಒಳ್ಳೆ ಹೋಗ್ತೀವಿ. ಈ ಸಮುದಾಯದಿಂದ ನಾವು ಏನಾದ್ರು ಈ ಅನ್ಯಾಯ ಆದರೆ ಏನಿವತ್ತು ನಮ್ಮ ರಾಜ್ಯದಲ್ಲಿ ನಾವು ಪ್ರಬಲವಾಗಿ ನಿಲ್ಲಕ್ಕೆ ಆಗ್ತಾ ಇಲ್ವೋ ಅದೇ ರೀತಿ ಬಜೆಟಲ್ಲಿ ಏನಾದರೂ ಆದರೆ ಇದೇ ಒಕ್ಕೂಟದಿಂದ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧವಾಗ್ತಾವೆ ಅಂತ ಹೇಳ್ತಾ ನಾಳೆ ನಾಡಿದ್ದಲ್ಲಿ ಅದ್ರ ಬಗ್ಗೆ ಪರಿಶೀಲನೆ ಮಾಡೋಣ. ಇವತ್ತು ಒಕ್ಕೂಟದ ಅಜೆಂಡಾ ಬಗ್ಗೆ ಪ್ರಸ್ತಾಪ ಇವತ್ತು ಫೈನಲ್ ನಿರ್ಣಯ ಆಫೀಸ್ ಶಿಫ್ಟ್ ಮಾಡೋದು ಮತ್ತೆ ಒಂದು ಅಂತಲೇ ಬಯಸ ಒಂದು ಸೈಟ್ ಕೊಟ್ಟಿದ್ರಲ್ಲ ಅದ್ರ ಬಗ್ಗೆ 1 ತಿಂಗಳು ಅವ್ರ ಸಮಯ ಕೇಳ್ತಿದ್ದಾರೆ. ನೆಲಮಂಗಲದ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಅವ್ರ ಕಡೆಯಿಂದ ಈ ನಮ್ಮ ಒಕ್ಕೂಟ ಕೊಟ್ಟಿದ್ದಂಥದ್ದು ಆ ಟ್ರಸ್ಟ್ ಒಂದು ಸೈಟ್ ಹೋಗಿದೆ. ಅದನ್ನ ಮುಂದಿನ ದಿನಗಳಲ್ಲಿ ಕಳೆದ ಜನ ಅದನ್ನು ಬೇರೆ ರೀತಿ ಅರ್ಥೈಸ್ಕೊಬಾರ್ದು ಅಂತೇಳಿ ಈ ಸಭೆನಾಗಿಟ್ಟಿದ್ವಿ. ಇದು ಮುಂಚೆನೂ ಸಭೆನಾಗಿಟ್ಟಿದ್ವಿ, ಅದಕ್ಕೆ ಯಾವುದು ಮೂಲ ಇವಾಗ ಇವರು ಮಾತ್ರ ನಿಶ್ಚಯ ಬರ್ಕಳಕ್ಕಂತ ಬರ್ಕೊಳ್ಳಿಲ್ಲ ವಿಡಿಯೋ ಇಲ್ಲ ಬರ್ದಾಗಿದೆ ಅಲ್ಲ ಇಲ್ಲ ಬಿಡಿ ಅದನ್ನ ನೆಲಮಂಗಲ ಭಾಗದ ಅಧ್ಯಕ್ಷರು ಮಧುಸೂದನ್ ಅವರು, ಆಮೇಲೆ ಖಜಾಂಚಿ ಹೊನ್ನಪ್ಪ ಅವರು
ನಿರ್ದೇಶಕರಾದ ಚೆನ್ನಣ್ಣವರು ಮತ್ತು ಲೆಕ್ಕಪರಿಶೋಧಕರಾದ ಕೆಂಪಣ್ಣವರು ಇವು 4 ಜವಾಬ್ದಾರಿ ಬಿಟ್ಟು ಇವತ್ತು 6/3/2026 ಅದೇ ಏಪ್ರಿಲ್ ತಿಂಗಳು ಅಂತಂದರೆ 6/4/2026 ಗಂಟೆ ಅವ್ರ ಸಮಯ ಇರುತ್ತೆ. ಅದರೊಳಗಡೆ ಯಾವುದೇ ಈ ಒಕ್ಕೂಟದಿಂದ ಚಟುವಟಿಕೆ ನಡೆಯೋದು ಬೇಡ, ನಡೆಸೋದು ಬೇಡ. ಆ 6ನೇ ತಾರೀಕು ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕಂತ ಅದ್ರ ಬಗ್ಗೆ ನಾವು ತೀರ್ಮಾನ ತಗೊಂಡು ಮುಂದುವರಿಸಲಿಕ್ಕೆ ಈ ಸಭೆ ಒಪ್ಪಿದೆ ಅಂತ ಹೇಳ್ತಾ ಎಲ್ಲರೂ ಸೈನ್ ಮಾಡಿರ್ತಾರೆ. ಹಾಗಾಗಿ 6ನೇ ತಾರೀಕು ಅಂತ ಏಪ್ರಿಲ್ ಈ ಒಕ್ಕೂಟ ಹೀಗೆ ನಿಂತಿರುತ್ತೆ. ಎಲ್ಲರಿಗೂ ಇಷ್ಟು ನಾನು ಇದು ಬರೀ ಗ್ಯಾಪ್ಸಿ ಸ್ಟ್ಯಾಚು 100 ಕೋಟಿ 200 ಕೋಟಿ ಅಂತ ಅನುದಾನ ಅಂತ ಹೇಳಿ ಈ ಬಜೆಟ್ ಎಲ್ಲ ಗೋಸಿಲ್ಲ ಅಂದರೆ ಪಬ್ಲಿಕ್ಕಲ್ಲಿ ಫುಲ್ ಎಲ್ಲ ನಿಂತ್ಕೊಂಡು ಗಲಾಟೆ ಮಾಡೋಕ್ಕೆ ರೆಡಿ ಮಾಡ್ತೀವಿ ಸ್ಟೇಟ್ಮೆಂಟ್ ಕೊಡು. ಹೀಗಾಗಿ ಒದ್ದಾಡಿದವನು ಯಾರೂ ಸಪೋರ್ಟ್ ಸಿಗದೆ ಬೆಂಗಳೂರಿಗೆ ಬಂದ ಮೇಲೆ ನಮ್ಮ ಮಧುರಣ್ಣನವರ ನಾವು ನೆಲಮಂಗಲಕ್ಕೆ ಬಂದ ಮೇಲೆ ಇವರೆಲ್ಲ ನನ್ನ ಸೇರಿ ನನ್ನ ಆ್ಯಕ್ಟಿವಿಟೀಸ್ ನೋಡಿ ಅವರು ನನ್ನ ಕರೆದಿದ್ದು. ಒಕ್ಕೂಟ ಬಂದಾಗ ಒಂದು 3ನೇ ವರ್ಷದಲ್ಲಿ ನನ್ನ ಸೇರಿಸ್ಕೊಟ್ರು. ಅಲ್ಲಿಂದ ನನಗೆ ಈ ಅವಕಾಶ ನನಗೆ ಒಂದು ಸಪೋರ್ಟ್ ಸಿಕ್ಕದಂಗಾಯಿತು. ಅದಕ್ಕಾಗಿ ನಾನು ಅರೆಭಾಷೆಯಲ್ಲಿ ಇವತ್ತು ಗುಡ್ಡೆಮನೆ ಅಪ್ಪಯ್ಯನವರ ಸ್ಟ್ಯಾಚ್ಯೂ ಒಂದು ಮಡಿಕೇರಿಯಲ್ಲಿ ಇದೆ. ಆಮೇಲೆ ಮಂಗಳೂರಲ್ಲಿ ಕೆದಂಬಾಡಿ ರಾಮೇಗೌಡರದ್ದು ಸ್ಟ್ಯಾಚ್ಯೂ ಇದೆ. ಅವರು ಸುಮ್ಮನೆ ಸ್ಟ್ಯಾಚ್ಯೂ ಕಟ್ಟಿಲ್ಲ, ಅವರು ನಮ್ಮ ಬ್ರಿಟಿಷರ ಕಾಲದಲ್ಲಿ ಹೋರಾಡಿ ಗೌಡುಗಳೇ ಹೋರಾಡಿ ನಿಂತು ಅವರನ್ನು ನೇಣುಗಂಬಕ್ಕೆ ಹಾಕಿದಂತಹ ಜನಗಳವರು ನಮ್ಮವರು. ಆದರೆ ನಮ್ಮವ್ರನ್ನ ಏನು ನಾವು ಮುಂದೆ ಹೋಗ್ತೀವಿ ಅಂತ ಹೇಳಿದಾಗ ಈ ಕೊಡವ ಸುತ್ತಿದ್ದಾರಲ್ಲ ಅವ್ರು ನಮ್ಮನ್ನು ತುಳಿತಾ ಹೋಗೋದು. ಯಾಕಂದರೆ ತಾನು ಬೆಳಿಬೇಕಾದ್ರೆ ನಮ್ಮನ್ನು ತುಳಿಲೇಬೇಕಲ್ಲ, ಆ ಕೆಲಸ ಮಾಡೋರು. ಅದಕ್ಕಾಗಿ ನಾನು ಆಗತ್ತಿಂದ ಏಟಿಗೆ ಬೆಂಗಳೂರಿಗೆ ಬಂದ ಮೇಲೆ ಆ ಭಾಷೆಯಲ್ಲೇ ಹಾಡುಗಳನ್ನು ಬರೆದು ಆ ಹಾಡುಗಳನ್ನು ರೆಕಾರ್ಡಿಂಗ್ ಮಾಡಿ ಸ್ಟೇಜ್ಗಳಲ್ಲಿ ಕೆಲವು ಪ್ರೋಗ್ರಾಮಲ್ಲಿ ನೋಡ್ತಾ ಇರ್ತೀರ, ಟಿ ವಿಲೆಲ್ಲ ಬರ್ತಾ ಇರುತ್ತೆ, ಪ್ರೋಗ್ರಾಮ್ ಮಾಡಿ ಮಕ್ಕಳಿಗೆ ಆ ಭಾಷೆನ ಸುಲಭವಾಗಿ ಅರ್ಥ ಮಾಡಿಕೊಟ್ಟು ಆ ರೀತಿ ಬೆಳೆಸಿದ. ಮತ್ತೆ ಡ್ರೆಸ್ಗಳಲ್ಲಿ ಅವ್ರು ಕಪ್ಪು ಕುಪ್ಪಸದಟ್ಟಿ ಆಗ್ತಿದ್ರಲ್ಲ, ನಾವು ಬಿಳಿ ಕುಪ್ಪಸದಟ್ಟಿ ಆಗ್ತಾ ಇದ್ವಿ. ಇವತ್ತು ಇಡೀ ಕೆಂಪೇಗೌಡ ಇದು ಸಂಗ್ರಹಣ ನಡೆಯಿತು. ಇಲ್ಲಿಂದ ನಮ್ಮ ಒಕ್ಕಲಿಗರ ಭವನದಿಂದ ನಡೆದಿರೋದು ವಿಧಾನಸೌಧದವರೆಗೂ 800 ಜನ ಬಿಳಿ ಡ್ರೆಸ್ಸಲ್ಲಿ ಪ್ಯಾಂಟ್ ಹಾಕೊಂಡು ಬಿಳಿ ಡ್ರೆಸ್ಸಲ್ಲಿ ರಾಜಂತರ ಬರ್ತೀವಲ್ಲ, ಸ್ವಾಮೀಜಿಯವರ ಗುರುವಂದನಾ ಕಾರ್ಯಕ್ರಮದಲ್ಲಿ ನಾವು ಬಂದಿದ್ದೀವಿ ಅಂದರೆ ಅದು ನಮ್ಮ ಕೊಡಗಿನ ಗೌಡರು. ಇಲ್ಲಿನ ಗೌಡರಿಗೆ ಒಂದು ಪಂಚೆ ಶರ್ಟಲ್ಲಿ ಮಾತ್ರ ಬರ್ತಾರೆ. ಅದು ನಮಗೆ ಐಡೆಂಟಿಫಿಕೇಶನ್ ಅಲ್ಲ. ನಮ್ಮ ಐಡೆಂಟಿಫಿಕೇಶನು ನಾವು ವಾರಿಯರ್ಸು, ನಾವು ಯುದ್ಧ ವೀರರು. ನಾವು ಹಂಗೆ ಬರಬೇಕು ಅಂತೇಳಿ ಹಂಗೆ ಬಂದಿದ್ದಕ್ಕೆ ಸ್ವಾಮೀಜಿಗಳು ಬಹಳ ಕೊಂಡಾಡಿದ್ರು. ಹಿಂಗಿರ್ಬೇಕು, ಹಿಂಗೆ ಇರಬೇಕು, ನಾವು ಹಿಂಗೆ ಬರಬೇಕು ಅಂತ. ಈ ಈ ಡ್ರೆಸ್ ಇದೆಯಲ್ಲ, ಅದು ನಾವು ಎಲ್ಲ ನಮ್ಮ ಮಡಿಕೆ ನೆಲಮಂಗಲದಲ್ಲಿ ನಡೆದ ಕೆಂಪೇಗೌಡ ಜಯಂತಿಗೂ ನಾನು ನನ್ನ ಊರಿನ ಕರೆಸ್ಕೊಂಡು 5 ಡ್ರೆಸ್ ಹಾಕ್ಕೊಂಡು ನಾವು ಆ ಸಮಾರಂಭದಲ್ಲಿ ಮುಂದಾಳ ತೋರಿಸ್ಕೊಂಡು ನಡೆಸ್ಕೊಂಡು ಬಂದಿದ್ದೀವಿ. ಹೋಗಿ ನಾವು ತಗೊಂಡು ಬೆಳೆದು ಆ ಜಾಗಕ್ಕೆ ನಮಗೆ ನಿಜವಾಗ್ಲೂ ಹಲವಾರು ಸಂಘ ಸಂಸ್ಥೆಗಳು ಬೆಳೆದಿರೋದ್ರಿಂದ ಆ ಜಾಗಕ್ಕೆ ನಾವು ಕೆಂಪೇಗೌಡ ಸರ್ಕಲ್ ಅಂತ ಹೇಳಿ ಅದನ್ನು ಮಾಡಬೇಕಾದ್ರೆ ನಮಗೆ ಬೇರೆ ಜನಾಂಗಗಳು ಭಾರಿ ತೊಂದರೆ ಕೊಟ್ಟರು. ಆದರೂ ಸಹ ಏನೋ ದೇವೇಗೌಡರು ಒಂದ್ಸರಿ ಕುಣಿಗಲ್ಗೆ ಗಂಗಾಧರ ಅಂತ ಒಂದು ಲಾಯರ್ ಸತ್ತೋದ್ರು. ಇದಾಯ್ತು. ಆ ಟೈಮಲ್ಲಿ ಬಂದು ಅವ್ರ ಕೈಲಿ ನಾವು ಕೆಂಪೇಗೌಡ ಸರ್ಕಲ್ ಅಂತ ಹೇಳಿ ಅವ್ರ ಕೈಲಿ ಭಾಷಣ ಮಾಡಿಸೋಕ್ಕೆ ಅಲ್ಲಿಗೆ ಆ ಸರ್ಕಲ್ ಉಳ್ಕೊಂಡು ನಾವೇನಾದರೂ ಬೋರ್ಡ್ ಇಟ್ಟಿದ್ರೆ ರಾತ್ರಿ ಓದ್ಕೊಂಡು ಹೋಗ್ಬಿಡೋರು. ಹೀಗಾಗಿ ಭಾರಿ ಹಿಂಸೆ ಇತ್ತು. ವರ್ಗದಲ್ಲಿ ಸ್ವಲ್ಪ ಒಂದು ಜನಾಂಗ ಇದ್ರು, ಆದರೂ ನಾವು ಸಾಧನೆ ಮಾಡಿ ಇವತ್ತು ಅದು ಕೆಂಪೇಗೌಡ ಸರ್ಕಲ್ ಅಂತೇಳಿ ನಮ್ಮ ಒಂದು ಜನಾಂಗ ನಾವು ಆ ಒಂದು ಜಾಗದಲ್ಲಿ ಸೇರಿದ್ದಕ್ಕೆ ನಮ್ಮ ಪಕ್ಕದಲ್ಲಿ ಒಬ್ಬರು ದೊಡ್ಡ ರಾಜಕೀಯ ವ್ಯಕ್ತಿ ತಗೊಂಡವ್ರೆ. ಬಟ್ ಆದರೂ ಅವ್ರೇನು ಸಹಕಾರ ಮಾಡಲಿಲ್ಲ. ನನ್ನಮ್ಮಯ್ಯ ಅಂತೇಳಿ ಭಾರಿ ರಾಜಕೀಯ ವ್ಯಕ್ತಿಗಳು. ನಾವು ಆದ್ರೆ 25 ವರ್ಷ ಆದ್ರೆ 20 ವರ್ಷ ಅವತ್ತೇನೆ ಇರ್ತಾರೋ 25 ಆ ಟೈಮಲ್ಲೇ ಮಾಡ್ಬಿಟ್ಟು ನಾವು ಒಂದು 2-3 ಬೈಪಾಸ್ ಆಗಿದ್ದಂಗೆ ಅದು ಮಾಡಿದೋ. ಬೇರೆಯವರು ಬೆಳೆದು ನಿಂತಿದ್ದಾರೆ, ಅವ್ನು ತುಳಿಯೋಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ನಮ್ಮಲ್ಲಿ ತುಳಿಯೋಕೆ ಯಾಕಾಗ್ತದೆ? ನಮ್ಮಲ್ಲಿ ಸಂಘಟನೆ ಇಲ್ಲ, ಒಗ್ಗಟ್ಟಿಲ್ಲ. ಜನ ಇದ್ದಾರೆ ನಮ್ಮಲ್ಲಿ 22% ಎಲ್ಲನೇ ಇರೋದು. ನಮ್ಮ 22,000 ಜನ ಇದ್ದಾರೆ, ಆದರೆ ಒಗ್ಗಟ್ಟಿಲ್ಲ. ಆ ಒಗ್ಗಟ್ಟಿಲ್ಲದೇ ನಾವು ಅಲ್ಲಿ ಕೇಳೋರೇ ಇಲ್ಲ. ಬೇರೆ ಇದರಲ್ಲಿ 10,000 5,000 ಇರೋ ಸಂಘಟನೆಗಳಲ್ಲಿ ಸ್ಟ್ರಾಂಗ್ ಇದ್ದಾರೆ, ಅವರ ಈಗಾಗಲೇ ಬೆಳೆದುಬಿಟ್ಟಿದ್ದಾರೆ. ನಮ್ಮಲ್ಲಿ ಕಮ್ಮಿ ಇದೆ. ಅದಕ್ಕೆ ಒಂದು ಶಕ್ತಿ ಬೇಕು, ಬ್ಯಾಕ್ ಬೋನ್ ಅಂತ ಇರಬೇಕು. ಅದಕ್ಕೆ ಸಂಘಟನೆ ಇದ್ದರೆ ಅದು ಮುಂದೆ ಇಟ್ಕೊಂಡು ನಾವು ಬೆಳೆಯೋಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ನಾನು ಮಾಡ್ತೀನಿ. ಇದರ ಒಕ್ಕೂಟ ತುಂಬ ಜನ ಎಲ್ಲ ನಮ್ಮ ಸಮುದಾಯ ಎಷ್ಟು ತುಳಿತಕ್ಕೆ ಒಳಗಾಗಿದೆ ಇದ್ರ ಬಗ್ಗೆ ನನಗೂ ಕೂಡ ಸಾಕಷ್ಟು ವರ್ಷಗಳಿಂದ ಒಂದು ಅಭಿಪ್ರಾಯ ಇತ್ತು. ಏನಂದರೆ ಸರ್ ಮಾತಾಡ್ತಾ ಇದ್ರು, ಹೇಳಿದ್ರು ಅವರು
ನಾವು ಇಲ್ಲಿ ಏನು ಮೀಸಲಾತಿ ಅನ್ನೋದು ಬಂದಿದೆ, ಮೀಸಲಾತಿಯಲ್ಲಿ ಏನಾಗಿದೆ ಅಂದರೆ ಇವತ್ತು ನಾವು ಮೇಲ್ಜಾತಿಯವರು ನಮಗೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಾವು ತುಳಿದು ಒಳಗಾಗ್ಬಿಟ್ಟಿದ್ದೀವಿ. ಆಲ್ರೆಡಿ ನಮ್ಮಲ್ಲಿ ಜಾಸ್ತಿ ಕಷ್ಟ ಇರ್ತಕ್ಕಂಥವ್ರು, ಸಮಸ್ಯೆ ಇರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಆದರೆ ಒಕ್ಕಲಿಗರು ಅನ್ನೋ ಒಂದು ಏನು ಜಾತಿ ಅಂತ ಇದು ಮಾಡಿಬಿಟ್ಟಿದ್ದಾರೋ ಆ ಜಾತಿಗೋಸ್ಕರ ನಮ್ಮನ್ನ ಏನು ಮಾಡ್ತಾರೆ ಅಂದರೆ ಅವ್ರು ದುಡ್ಡಿರೋರು, ಅವ್ರು ಚೆನ್ನಾಗಿರೋರು, ಅವ್ರನ್ನ ಮಾತಾಡ್ತಾರೆ, ಅವ್ರ ಹತ್ರ ಎಲ್ಲ ಇದೆ ಅಂತೇಳಿ ನಮ್ಗೆ ನಿಜವಾಗ್ಲೂ ಸಿಗಬೇಕಾಗಿರ್ತಕ್ಕಂಥ ಯಾವ ಸೌಲಭ್ಯಗಳು ಸಿಗ್ತಾ ಇಲ್ಲ. ನನಗೂ ಯಾವಾಗಲೂ ಅದು ಒಂದು ಒಕ್ಕೂಟ ಚೆನ್ನಾಗಿ ಕೆಲಸ ಮಾಡಿದ್ರೆ ನಮ್ಮ ಒಂದು ಸಮುದಾಯವನ್ನು ಮುಂದಕ್ಕೆ ತಂದರೆ ಮುಂದಿನ ದಿನಗಳಲ್ಲಿ ಕೊನೆ ಪಕ್ಷ ಏನು ಇವತ್ತು ನಾವೇನು ಅನುಭವಿಸ್ತಾ ಇದ್ವೋ, ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ಏನು ಅವರು ಕೊಡುಗೈ ದಾನಿಗಳಾಗಿದ್ರು, ಎಲ್ಲದನ್ನ ಕೊಟ್ಟು ಅದು 100% ಕೂಡ ಸತ್ಯ. ಯಾಕೆಂದರೆ ನಾವು ಯಾವ ಹಳ್ಳಿಗೆ ಹೋದ್ರು ಎಲ್ಲಿಗೆ ಹೋದ್ರು ಅಲ್ಲಿ ದಾನ ಮಾಡಿರೋರು ಯಾರಾದರೂ ದಾನಿಗಳಿದ್ರೆ ಅವೆಲ್ಲ ಒಕ್ಕಲಿಗರಾಗಿರ್ತಾರೆ. ಅಂತಹ ದಾನಿಗಳು ಯಾರೇ ಊರಿಗೆ ಬಂದರೆ, ಊರೊಳಗೆ ಯಾರೇ ಒಬ್ಬ ಹೊಸ ವ್ಯಕ್ತಿ ಎಂಟ್ರಾಗಿದ್ದಾನೆ ಅಂದರೆ ಅವ್ರು ಹುಡ್ಕೊಂಡು ಹೋಗೋದೇ ಒಕ್ಕಲಿಗರ ಮನೇನ. ಅವ್ರ ಮನೇಲೆ ಅವ್ರು ಊಟ ಹಾಕೋದು, ಅವ್ರ ಮನೇಲೆ ಅವ್ರಿಗೆ ಮಲ್ಕೊಳ್ಳೋಕೆ ಜಾಗ ಕೊಡೋದು. ಅಷ್ಟು ಅಂತಹ ಸಂಸ್ಕಾರವನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಸಮುದಾಯನೇ ಇವತ್ತು ಏನಕ್ಕೂ ಇಲ್ಲದೆ ಇರೋರ ಥರ ತುಂಬ ಕೀಳಾಗಿ ನೋಡ್ತಾ ಇದ್ದೀವಿ. ಅಂದರೆ ಅದಕ್ಕೆ ನಮ್ಮ ಒಂದು ಸಂಘಟನೆಯ ಒಂದು ದೌರ್ಬಲ್ಯನೇ ಇರ್ಬೋದು, ಅಥವಾ ನಮ್ಮ ಸಂಘಟನೆ ಸ್ಟ್ರಾಂಗ್ ಆಗಿ ಇಲ್ಲದೆ ಇರ್ತಕ್ಕಂಥದ್ದೇ ಇದಕ್ಕೆ ಕಾರಣ ಆಗಿರ್ಬೋದು. ಅದಕ್ಕೋಸ್ಕರ ನಾವು ಎಲ್ಲ ರೀತಿಯ ಸಹಕಾರ ಕೊಡಲಿಕ್ಕೆ ಕೂಡ ರೆಡಿ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಚೆನ್ನಾಗಾದರೆ ಖಂಡಿತ ನಮಗೂ ಖುಷಿ ಆಗುತ್ತೆ. ಯಾಕೆಂದರೆ ಮುಂದೆ ಬರ್ತಕ್ಕಂಥ ಪೀಳಿಗೆಗಾದ್ರೂ ಏನಿವತ್ತು ಒಂದು ತುಳಿತಕ್ಕೆ ಒಳಗಾಗಿ ನಾವು ಏನು ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದೀವೋ ಅದನ್ನು ಪಡ್ಕೊಳ್ಳೋಕ್ಕೆ ಒಂದು ಅವಕಾಶ ಆಗಲಿ. ಖಂಡಿತ ಅದಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಅನ್ಯ ಜನಾಂಗದವ್ರು ನಮ್ಮ ಮೇಲೆ ಬಿಡ್ತಾರೆ. ನಾವು ರಾಜ್ಯದಲ್ಲಿ 1,25,00,000 ಜನ ಇದ್ದೀವಿ, ಆದರೂ ನಮ್ಮ ಸಂಘಟನೆ ಇಲ್ಲ. ನಮ್ಮ ರಾಜ್ಯ ಒಕ್ಕಲಿಗರ ಸ್ವಂತ ಮಾಡಲ್ಲ ಕೆಲಸ. ಅದರಿಂದ ನಾವು ಒಕ್ಕೂಟದವ್ರು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದನ್ನು 7 ವರ್ಷ ಅದನ್ನು ನಮ್ಮ ನಾಗಣ್ಣ ಮಾಡ್ಕೊಂಬಂದು ಅವ್ರ ಕಾಲಾದರು ಈಗ ನಾನು ಅಧ್ಯಕ್ಷ ಆಗಿದ್ದೀನಿ, ನಡೆಸ್ಕೊಬೋದು. ಭಾಳ ಚೆನ್ನಾಗಿದೆ. ನನ್ನ ಮೊದಲನೇ ಉದ್ದೇಶ ನಮ್ಮಲ್ಲಿರುವ ಪಂಗಡ 125 ಪಂಗಡ ಇರೋದು ಅವ್ರನ್ನೆಲ್ಲ ಒಂದೇ ವ್ಯಕ್ತಿ ತರಬೇಕು ಅಂದರೆ ನನ್ನ ಆಸೆ, ಆಕಾಂಕ್ಷೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆಯಲ್ಲಿ ನಾವು ಅದನ್ನು ನಡೆಸ್ಕೊಂಡು ಹೋಗೋಣ. ನಮ್ಮ ಜನಾಂಗದಲ್ಲಿ ಇನ್ನೊಬ್ಬರು ಸವಾರಿ ಮಾಡೋದು ತಪ್ಪಿಸ್ಬೇಕು ನನ್ನ ಉದ್ದೇಶ. ಅದೆಲ್ಲ ನಮ್ಮ ಜೊತೆಯಲ್ಲಿ ಮಾಡೋಣ ಅಂತ ಹೇಳ್ತಾ ಬಂದಿಲ್ಲ. ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಕಾರ್ಯಕಾರಿ ಸಮಿತಿ ಅರ್ಥಪೂರ್ಣವಾಗಿರ್ತಕ್ಕಂಥ ಚರ್ಚೆಯಾಗಿದೆ. ಉತ್ತಮವಾಗಿರ್ತಕ್ಕಂಥ ತೀರ್ಮಾನಗಳು ತಗೊಂಡಿದ್ದೀವಿ. ಅದರಿಂದ ಒಕ್ಕೂಟಕ್ಕೆ ಉತ್ತಮವಾದ ಭವಿಷ್ಯ ಇದೆ. ಯಾಕೆಂದರೆ ಒಕ್ಕೂಟದಲ್ಲಿ ಇರ್ತಕ್ಕಂಥದ್ದು, ಒಕ್ಕೂಟ ಅಂದರೆ ಈ ರಾಷ್ಟ್ರಕೂಟ ಕೂಟ ಅಂತಂದು ಹಲವು ರಾಷ್ಟ್ರಗಳ ಕೂಟ ಅಂತ. ಒಕ್ಕೂಟ ಅಂದರೆ ಒಕ್ಕಲಿಗರ ಉಪಪಂಗಡಗಳೆಲ್ಲ ಕೂಟ ಇರ್ತಕ್ಕಂಥದ್ದು. ಇದು ಬಹಳ ವಿಸ್ತೃತವಾಗಿರ್ತಕ್ಕಂಥದ್ದು. ಇದರಲ್ಲಿ ವಿಭಿನ್ನ ಅಭಿಪ್ರಾಯಗಳು ಎಲ್ಲವೂ ಚರ್ಚೆಯಾಗಿ ಒಳ್ಳೆಯ ತೀರ್ಮಾನಗಳಾಗಿದ್ದಾವೆ. ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಇವತ್ತು ಅಖಿಲ ಕರ್ನಾಟಕದ ಒಕ್ಕಲಿಗರ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಸೂದನ್ ಗೌಡರು ಬಹಳ ಈ ಕಾರ್ಯಕ್ರಮದ ಯಶಸ್ವಿಯಾಗೋದಕ್ಕೆ ಶ್ರಮಿಸಿದರೆ ಅವರಿಗೆ ನಮ್ಮ ಗೌರಿಬಿದನೂರಿನ ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಪರವಾಗಿ, ವಿಶ್ವಮಾನವ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಪರವಾಗಿ, ಕೆಂಪೇಗೌಡರ ಸಾಂಸ್ಕೃತಿಕ ವೇದಿಕೆ ಪರವಾಗಿ, ನಮ್ಮೆಲ್ಲ ಒಕ್ಕಲಿಗ ಬಂಧುಗಳ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಅನಂತ